ಆನೇಕಲ್ ತಾಲೂಕಿನ ಬೆದ್ರಗುಪ್ಪೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ನಂಜುಂಡೇಶ್ವರ ಸ್ವಾಮಿ ಮತ್ತು ಗಾಯತ್ರಿ ದೇವಿ ಹಾಗೂ ಮಹಾಗಣಪತಿ ಸ್ವಾಮಿಯ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ವಿಶೇಷವಾಗಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ರಥ ಮತ್ತು ಗಾಯತ್ರಿ ದೇವಿಯ ರಥ ಹಾಗೂ ಗಣಪತಿ ರಥವೂ ಸೇರಿದಂತೆ 3 ರಥಗಳು ಒಂದೇ ಬಾರಿಗೆ 3 ರಥಗಳು ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು 3 ತೇರುಗಳು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಆಗಮನವಾಗುತ್ತಿದ್ದಂತೆ ಬೆದ್ರಗುಪ್ಪೆ ಗ್ರಾಮದ ಮಹಿಳೆಯರು ಆರತಿ ಬೆಳಗ್ಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ತೇರುಗಳನ್ನು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ವೀರಗಾಸೆ, ಡೊಳ್ಳು ಕುಣಿತ, ಪೂಜಾ ಕುಣಿತ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಗಳಿಗೆ ವಿಶೇಷ ಅಲಂಕಾರ ಮತ್ತು ಅರವಂಟಿಕೆ, ಅನ್ನದಾಸೋಹ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಬೆದ್ರಗುಪ್ಪೆ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಈ ದಿನ ಬಿದಿರುಗುಪ್ಪೆಯಲ್ಲಿ ಮಾಮೂಲಿಯಾಗಿ ವರ್ಷದಂತೆ ನಡೆಯುವಂತೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ರಜಾ ಇರೋ ಕಾರಣ ಬಹಳ ಸಹಸ್ರಾರು ಜನ ಬಂದು ಈ ದಿನ ಸೇರಿದ್ದಾರೆ. ಒಂದು ನಮ್ಮ ಬಿದಿರುಗುಪ್ಪೆ ವಿಶೇಷ ಏನಂದ್ರೆ ನಮ್ಮ ತಾಲೂಕಲ್ಲಿ ಯಾವುದೇ ಊರಲ್ಲಿ ಎಲ್ಲೂ ರಥೋತ್ಸವ ನಡೆಯೋ ಜಾಗದಲ್ಲಿ 3 ತೇರುಗಳು ಎಲ್ಲೂ ನಡೆಯಲ್ಲ. ನಮ್ಮ ಬಿದಿರುಗುಪ್ಪೆಯಲ್ಲಿ ಮಾತ್ರ ಇದೊಂದು ವಿಶಿಷ್ಟ. ಆಮೇಲೆ ಬಹಳ ಅದ್ಭುತವಾಗಿ ಇರುತ್ತೆ. ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೊಬೇಕು ಅಂತ ಕೇಳ್ಕೊಂತೀವಿ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಜನಗಳಿಗೆ ಶುಭಾಶಯ ಕೋರ್ತಾ, ನಮ್ಮ ಈ ಜಾತ್ರೆಯಲ್ಲಿ ವಿಘ್ನೇಶ್ವರ ಮತ್ತು ಗಾಯತ್ರಮ್ಮ ಮತ್ತು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಎಲ್ಲ ಸೇರಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯವಾಗಲಿ. ಪ್ರತಿ ಬಾರಿಯಂತೆ ಈ ಬಾರಿನೂ ಈ ರಥಸಪ್ತಮಿ ಈ ದಿನ ನಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ ಮೊದಲಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ರೀತಿ ಈಗಲೂ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಎಲ್ಲ ನೆರೆಹೊರೆಯ ನೆಂಟರು ಎಲ್ಲ ಸಹ ಬಂದು ಈ ಒಂದು ಸಂದರ್ಭದಲ್ಲಿ ಈ ನಂಜುಂಡೇಶ್ವರ, ಗಾಯತ್ರಿ ಹಾಗೂ ಗಣಪತಿ ದೇವಿಗೆ ಒಂದು ಪ್ರಾರ್ಥನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ವಿಜೃಂಭಣೆಯಾಗಿ ಬಿದಿರುಗುಪ್ಪೆಯಲ್ಲಿ ಒಂದು ರಥಸಪ್ತಮಿ ನಡೀತಾ ಇದೆ. ಈ ರಥಸಪ್ತಮಿಯು ಒಂದು ವಿಶೇಷ ದಿನ. ಈ ದಿನದಲ್ಲಿ ನಮ್ಮ ಬಿದಿರುಗುಪ್ಪೆಯಲ್ಲಿ ನಡೆಯುವಂಥ ಗ್ರಾಮದಲ್ಲಿ ನಡೆಯುವಂಥ ಒಂದು ರಥಸಪ್ತಮಿ ಈ ನಮ್ಮ ಆನೇಕಲ್ ತಾಲೂಕಿನ ಒಂದು ವಿಖ್ಯಾತಿ ಪಡೆದಿದೆ. ಈ ಒಂದು ಸಂದರ್ಭದಲ್ಲಿ ಆ ತಾಯಿ ಗಾಯತ್ರಿ ಹಾಗೂ ನಂಜುಂಡೇಶ್ವರ ಸ್ವಾಮಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತಾರೆ. ರಥಸಪ್ತಮಿ ದಿವಸ ಇವತ್ತು ಬಿದಿರುಗುಪ್ಪೆಯಲ್ಲಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದರ ಒಂದು ಇತಿಹಾಸವನ್ನು ಹೇಳಬೇಕಾದ್ರೆ, ಈ ಗ್ರಾಮದಲ್ಲಿ ಈಶ್ವರನ ದೇವರು ನೆಲೆಸಬೇಕಾದ್ರೆ ಯಾರೋ ಕಾಶಿಗೆ ಹೋಗ್ತಕ್ಕಂಥ ಯಾತ್ರಿಕರು ಈ ಊರಿಗೆ ಬಂದು ಈ ಊರಿನ ಶಾನ್ಭೋಗ್ರ ಮನೆಯಲ್ಲಿ ಊಟಕ್ಕೆ ಹೋದಾಗ ಅವರು ಕೇಳಿದ್ರಂತೆ, ಈ ಊರಲ್ಲಿ ಈಶ್ವರನ ದೇವಸ್ಥಾನ ಇದೆಯಾ ಅಂತ. ಇಲ್ಲ ಅಂತ ಹೇಳಿದಕ್ಕೆ, ನಾವು ಈಶ್ವರನ ದೇವಸ್ಥಾನ ಇಲ್ದಿದ್ದು ಊರಲ್ಲಿ ಊಟ ಮಾಡಲ್ಲ, ನಾವು ಹೋಗಿ ಕಾಶಿಯಲ್ಲಿ ಲಿಂಗ ತಗೊಂಡು ಬರ್ತೀವಿ, ಅಷ್ಟೊತ್ತಿಗೆ ನೀವು ದೇವಸ್ಥಾನ ಕಟ್ಟ್ರಿ ಅಂತ ಹೇಳ್ಬಿಟ್ಟು ಅವರು ಬರುವಾಗ ಲಿಂಗವನ್ನು ತಗೊಂಡು ಬಂದು ಅಷ್ಟೊತ್ತಿಗೆ ಇವರು ದೇವಸ್ಥಾನವನ್ನು ಕಟ್ಟಿ ಆ ಸಮಯದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಇದು. ಅದಾದ್ಮೇಲೆ ಹಳೆ ದೇವಸ್ಥಾನ ಆದ್ಮೇಲೆ ಹೊಸ ದೇವಸ್ಥಾನಕ್ಕೆ ಪುನರ್ಜೀವನ ಕೊಟ್ಟಂತ ಬಿಡ್ಡಪ್ಪನವರು ದೇವಸ್ಥಾನಕ್ಕೆ ಪುನರ್ಜೀವನ ಕೊಟ್ಟರು. ಅದಾದ್ಮೇಲೆ ತೇರ್ ಮನೆ ಎಲ್ಲನೂ ಕಟ್ಟಿ ಅದರಿಂದ ಅಲ್ಲಿಂದ ಈಚೆಗೆ ಈ ಜಾತ್ರಾ ಮಹೋತ್ಸವ ನಡೀತಾ ಇರೋದು. ಎಲ್ಲ ಜನಾಂಗದವರು ಸೇರಿ ಎಲ್ಲ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 8 ದಿವಸಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೆಸ್ಕೊಡ್ತಾರೆ.